ಗಾಣಿಗರ ಹಬ್ಬ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಆದರೂ ಸಹ ಸರ್ಕಾರದ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು ಮತ್ತು ನಮ್ಮ HK ಪಾಟೀಲ್ ಅವರು ಬಂದಿದ್ದರು. ಇಬ್ಬರೂ ಸಹ ನಮ್ಮ ಮನವಿಗಳನ್ನ ಸ್ಪಂದಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಸ್ವತಃ ವಾಲಂಟ್ರಿಯಾಗಿ ಅವರು ನಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಖಂಡಿತವಾಗಿ ಸ್ಪಂದಿಸ್ತೀವಿ ಅಂತ ಹೇಳಿದ್ರು. ಮತ್ತು HK ಪಾಟೀಲ್ ಅವರು ಗಾಣಿಗರ ಅಭಿವೃದ್ಧಿ ನಿಗಮನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದನ್ನು ನಿಗಮನ ಸ್ಥಾಪನೆ ಮಾಡೋದಕ್ಕೆ ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತೀನಿ, ಅದಕ್ಕೆ ಬೇಕಾಗಿರೋಂಥ ಅನುದಾನಗಳನ್ನು ಕೊಡ್ತೀನಿ ಅಂತಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಖುಷಿ ಆಯಿತು. ಮುಖ್ಯ ಸ್ಥಾನಮಾನಗಳು ಈ ಹಿಂದೆ ಅವ್ರನ್ನ ಆಹ್ವಾನ ಕೇಳೋಕ್ಕೆ ಹೋದಾಗ, ಈ ದಿನದ ಆಹ್ವಾನಕ್ಕೆ ಕರೆಯಕ್ಕೆ ಹೋದಾಗನೇ ನಾವು ಚರ್ಚೆ ಮಾಡಿದ್ವಿ ಅವ್ರ ಹತ್ರ. ಅವರು ಹೇಳಿದ್ರು ಖಂಡಿತ ನಿಮ್ಮ ಗಾಣಿಗ ಸಮಾಜಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿದೆ, ಹಿಂದುಳಿದ ವರ್ಗಕ್ಕೆ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ತೀನಿ, ಒಳ್ಳೆ ಲಾಯರ್ ಅವ್ರನ್ನ ಕೊಡಿ ಅಂತಂತ ಹೇಳಿದ್ದಾರೆ. ನಾವು ಸಹ ಅದನ್ನು ಕೊಡ್ತಿದ್ವಿ, ಬಯೋಡೇಟಾ ಕೊಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕೊಡಬೇಕು ಅನ್ನೋ ಒಂದು ನಿರ್ಧಾರನ ತೊಗೊಂಡಿದ್ವಿ. ಆದರೆ ಮುಖ್ಯಮಂತ್ರಿಗಳಿಗೆ ಕಾರಣಕ್ಕೆ ಬರಲಿಲ್ಲ. ಅದನ್ನು ಪ್ರತ್ಯೇಕವಾಗಿ ಕೊಡೋಣ ಅಂತಂತ ಹೇಳಿ ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿದ್ದೀವಿ. ಇನ್ನೊಂದು ಸತಿ ಭೇಟಿಯಾದಾಗ ಕೊಡ್ತೀವಿ. ಮತ್ತು ಮೈಸೂರು ಅನಂತ್ ಅವರಿದ್ದರು, ತುಂಬ ಹಿರಿಯರು, ಮಾಜಿ ಮೇಯರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳ ಆತ್ಮೀಯ ಸ್ನೇಹಿತರು. ಅವರು ಮೇಯರ್ ಆಗಿದ್ದು ಇದ್ರೂ ಸಹ ಇವತ್ತು ಅವರು ಲಾಯರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತೀರಾ ಇನ್ನೂ ಬಡತನದಲ್ಲೇ ಇದ್ದಾರೆ. ಅವರು ಯಾವುದೇ ರೀತಿ ರಾಜಕಾರಣದಲ್ಲಿ ಅಷ್ಟು ಉನ್ನತ ಸ್ಥಾನಗಳನ್ನು ಪಡೆದರು. ಸಿದ್ದರಾಮಯ್ಯರ ಆತ್ಮೀಯ ಸ್ನೇಹಿತರು ಅವರು, ತುಂಬ ಆತ್ಮೀಯ ಸ್ನೇಹಿತರು ಅವರು. ಆದರೂ ಸಹ ಇವತ್ತಿಗೂ ಅವರು ಮಧ್ಯಮ ವರ್ಗದಲ್ಲೇ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ MLC ಸ್ಥಾನ ಕೊಡಿ ಅಂತಲೂ ಸಹ ಕೇಳಿದ್ವಿ. ಆಗ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಹಿಂದೆ ನಾವೆಲ್ಲ ಗುರುತಿಸಿ ಇಂಥವ್ರನ್ನ ಮಾಡಬೇಕು, ಆದರೆ ಈಗ ಕೇಳೋರು ಜಾಸ್ತಿ ಆಗಿದ್ದಾರೆ, ಹಾಗಾಗಿ ಒತ್ತಡಗಳು ಆಗಲೇ ಮುಂದಿನ ದಿನಗಳಲ್ಲಿ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಾಣಿಗರ ಹಬ್ಬ ಬಹಳ ಚೆನ್ನಾಗಿ ನೆರವೇರಿದೆ. ಬಹಳಷ್ಟು ಜನ 15,000ಕ್ಕೂ ಮೇಲೆ ಜನ ಸೇರಿದ್ರು. ನಮ್ಮ ಎಲ್ಲ ಗಾಣಿಗೆ ಸಮುದಾಯದವರು ಬಂದು ಇದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಂಘಟನೆಯೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಗಳಂತೂ ಇದಕ್ಕೆ ಬುನಾದಿ. ಅವರಿಂದನೇ ಈ ಒಂದು ಒಗ್ಗಟ್ಟನ್ನು ಹೇಗಿದೆ ಅಂತ ತೋರಿಸ್ಲಿಕ್ಕಾಯಿತು. ನಾನು ಹೇಳೋದಾದರೆ ನಮ್ಮ ಗಾಣಿಗರಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದೆ ಇದ್ದೀವಿ. ಕೆಲವಷ್ಟೇ ಬೆರಳೆಣಿಕೆ ಜನಗಳಷ್ಟೇ ನಾವು ನಮ್ಮ ಇದರಲ್ಲಿ ಅಧಿಕಾರಿಗಳಾಗಿದ್ದೀವಿ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು, ನಮ್ಮ ಸಮುದಾಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಸಿ ಮಕ್ಕಳನ್ನ ಇನ್ನೂ ಅಂತ IAS IPS ಆಫೀಸರ್ಗಳು ಬರಬೇಕು ಅಂತ ಅವರಿಗೆಲ್ಲ ನಾನೊಂದು ಸ್ಫೂರ್ತಿ ಆಗಿದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ. ನಂತರನೇ ನನ್ನೆಲ್ಲ ಸಹೋದ್ಯೋಗಿಗಳು ಅಥವಾ ನನ್ನ ಮಹಿಳೆ ಗಾಣಿಗರು ಯಾರಿದ್ದಾರೆ ಅವರೆಲ್ಲರೂ ಉತ್ತೇಜನ ಮಾಡಿ ಅವ್ರ ಮಕ್ಕಳಿಗೆ ಅವರೂ ಸಹ ಮುಂದೆ ಬರಬೇಕು, IAS IPS ಆಫೀಸರ್ಸ್ ಆಗಿ ಇನ್ನೂ ಎಷ್ಟೊಂದು ಜನ ಬರಬೇಕು, ಸಮಾಜ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು. ಯಾವಾಗ ನಾವು ಸಮುದಾಯದ ಬಗ್ಗೆ ಯೋಚನೆ ಮಾಡ್ತೀವಿ, ಸಮಾಜದ ಬಗ್ಗೆ ಯೋಚನೆ ಮಾಡ್ತೀವಿ, ಆವಾಗ ನಾವು ಒಂದು ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದು ಬದುಕು ಸಾಗಿಸ್ತೀವಿ. ಬಟ್ ಸಮುದಾಯದ ಬಗ್ಗೆ ಯೋಚನೆ ಮಾಡಿ ಅದಕ್ಕೂ ವರ್ಕ್ ಮಾಡೋದಿದೆಯಲ್ಲ ನಮ್ಮ ಸ್ವಾಮೀಜಿಗಳ ಥರ, ಆ ಥರ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ಸೇವೆ ರಾಜಕೀಯವಾಗಿ ಹೌದು, ನಮ್ಮನ್ನು ಮುಂದೆ ಸಾಗಿಸುವಂಥದ್ದು ನಮ್ಮ ಹಿಂದಿನ ಸಚಿವರು ಒಬ್ಬರು, ನಮ್ಮ ಸ್ವಾಮೀಜಿ ಹಿಂದೆ ಇದ್ದವರು, MLCಗಳು ಒಬ್ಬರು ಇಬ್ಬರು, MLAಗಳು ಒಬ್ಬರು ಇಬ್ಬರು, ಈಗಂತೂ ಯಾರೂ ಇಲ್ಲ. ಅದಕ್ಕೆ ನಾವು ನಮ್ಮ CM ಅವ್ರನ್ನ, ಸರ್ಕಾರನ ಕೇಳ್ಕೊಳ್ಳೋದು, ನಮ್ಮ ಒಂದು ಸಮುದಾಯಕ್ಕೆ ಮುಂದೆ ಬರೋದಕ್ಕೆ ಒಬ್ಬರು ಒಂದು ಸ್ಫೂರ್ತಿ, ಒಂದು ಶಕ್ತಿ ಬೇಕಂದರೆ, ಒಂದು ರಾಜಕೀಯವಾಗಿ ಒಬ್ಬರು ಬೆನ್ನೆಲುಬಾಗಿ ಇರಬೇಕಂದ್ರೆ ನಮ್ಮ ಸಮುದಾಯಕ್ಕೆ MLC ಸೀಟ್ ಒಂದು ಕೊಡಬೇಕು ಅಂತ ನಮ್ಮ ಸಮುದಾಯ ಪರವಾಗಿ ಕೇಳ್ಕೊತೀನಿ.